येलोइश वर टर्न आಗುತ್ತೆ. ಹಾ ಆಮೇಲೆ ಥೋड़ा ದ್ರಾಕ್ಷಿ ಬೇಕತ್ತೀನಿ. ನನಗೂ ಸ್ವಲ್ಪ ಕೊಡ್ರಿ ದ್ರಾಕ್ಷಿ ಏನಾಗತ್ತೀನಿ. ಇಂಥ ಹೆಲ್ದಿ ಗ್ರೇಪ್ಸ್ ಬೆಳೆಯಕ್ಕೆ ಏನ್ ಕಾರಣ ಅದ ಅಂತ ತಿಳ್ಕೊಬೇಕು ನಾವು. ಒಂದು ಸಣ್ಣ ಬೆಳಿ ಇಂತ್ರ ಕೋಟ್ಯಾಧೀಶ ಆದ್ರೂ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನ್ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೀವು ನೋಡ್ಬೋದು ನನ್ನ ಹಿಂದ ಪೂರಾ ದ್ರಾಕ್ಷಿ ತೋಟನೇ ಅದ, ಗ್ರೇಪ್ಸ್ ಹೊಲಾನೇ ಅದ. ವಾವ್, ವಾಟ್ ಥಿಕ್ ಮತ್ತ ಎಷ್ಟು ಗ್ರೀನರಿ ಅದ ನೋಡ್ರಿ. ಒಂದು ಗಿಡ ಒಣಗಿಲ್ಲ, ತುಂಬಿ ತುಂಬಿ ದ್ರಾಕ್ಷಿಗಳದ. ಅವು ನೀವು ನೋಡಬಹುದು. ನಾನು ನಿಮ್ಗೆ ಯಾವ್ದು ತೋರಿಸ್ಲಿ ಯಾವ್ದು ಬಿಡ್ಲಿ ಅನ್ನಂಗದ. ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ವಿಡಿಯೋ ಅದ. ಇವತ್ತಿನ ವಿಡಿಯೋನಾಗ ಯಾರು ಫಾರ್ಮರ್ಸ್ ಅದಾರ, ಯಾರು ಒಕ್ಕಲಿಗ ಅದಾರ, ಯಾರು ಒಕ್ಕಲ್ತನ ಮಾಡ್ತಾರ, ಇನ್ ಫ್ಯೂಚರ್ ಸಕ್ಸಸ್ಫುಲ್ ಫಾರ್ಮರ್ ಆಗ್ಬೇಕಂತಾರ, ಯಾವ ರೈತರು ಆಲ್ರೆಡಿ ಲಾಸ್ನಾಗ ಹೊಂಟಿರಿ ಅವರೆಲ್ಲ ಸಕ್ಸಸ್ ಆಗ್ಬೇಕು, ಮುಂದೆ ಬರಬೇಕು. ಹೆಂಗ ಎತ್ತಪಿತ್ತ ಮುಂದೆ ಬರೋದಲ್ಲ, ಶಾಸ್ತ್ರ ಶುದ್ಧ ಪದ್ಧತಿಯಿಂದ, ಆರ್ಗ್ಯಾನಿಕ್ ಪದ್ಧತಿಯಿಂದ ಮುಂದೆ ಬರಬೇಕು. ಯಾವುದೇ ಹ್ಯೂಮನ್ ಬೀಯಿಂಗ್ಸಿಗೆ, ನಮ್ಮಂತವ್ರಿಗೆ ಹೆಲ್ತ್ ಮೇಲೆ ಯಾವುದೇ ಪರಿಣಾಮ ಬೀರಬಾರ್ದು, ನಮ್ದು ಎನ್ವೈರ್ಮೆಂಟ್ಗೂ ಏನು ಹಾನಿ ಆಗ್ಬಾರ್ದು, ಪ್ರಾಣಿಗಳಿಗೂ ಏನೋ ಹಾನಿ ಆಗ್ಬಾರ್ದು. ಒಂದು ಸಣ್ಣ ಬೆಳೆಲಿಂತ್ರ ಅವ್ರು ಹೆಂಗ ಕೋಟ್ಯಾಧೀಶ ಆದ್ರು. ಇಂಥ ಹೆಲ್ದಿ ಗ್ರೇಪ್ಸ್ ಬೆಳೆಯಕ ಏನ್ ಕಾರಣ ಅದ ಅಂತ ತಿಳ್ಕೊಬೇಕು ನಾವು. ಅಲ್ಲ ರೀ, ನಾವು ತಿಳ್ಕೊಬೇಕು, ನೀವು ತಿಳ್ಕೊಬೇಕು, ಮತ್ತೆ ಎಲ್ಲ ಒಕ್ಕಲ್ದಾರು ತಿಳ್ಕೊಬೇಕು. ಯಾಕಂದ್ರೆ ಎಲ್ಲರಿಗೂ ಪ್ರಾಫಿಟ್ ಆಗ್ಬೇಕು, ಎಲ್ಲರಿಗೂ ಬೆನಿಫಿಟ್ಸ್ ಆಗ್ಬೇಕಂತ ತಿಳ್ಕೊಂಡು ನಾನು ಈ ಹೊಲಕ್ ಬಂದಿನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣಂತ, ಡೈರೆಕ್ಟ್ಲಿ ಒಕ್ಕಲ್ದಾರಿಗೆ ಪರಿಚಯ ಮಾಡ್ಕೊಂಡು ಅಲ್ಲಿಂದ ಶುರು ಮಾಡೋಣಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಮೆರಿಕ ರೈತರ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂತ ಅನ್ಕೋಬೇಡ್ರಿ. ಅಮೆರಿಕ ರೈತರ ಬಗ್ಗೆ ಸದ್ನ ನಾನು ವಿಡಿಯೋ ಮಾಡೀನಿ, ಅದನ್ನು 1 ಮಿಲಿಯನ್ ವ್ಯೂಸ್ ಬಂದದ ಅದಕ್ಕೆಲ್ಲ. ಮತ್ತ ಹೈನುಗಾರಿಕೆ ಹೆಂಗೈತಿ ಅಮೆರಿಕನ್ಯಾಗ, ಅಮೆರಿಕದ ರೈತರು ಹೆಚ್ಚಿನ ದುಡಿಮೆ ಏನ್ ಮಾಡ್ತಾರ, ಸೇಮ್ ಕಾನ್ಸೆಪ್ಟ್ ಇಂಡಿಯಾನಾಗೂ ನಾನು ಕಂಡೆ. ಅದ್ರ ಸದ್ನ ವಿಡಿಯೋ ಮಾಡೀನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ನೋಡ್ರಿ, ಮಜಾ ಮಾಡ್ರಿ. ಈಗ ಸ್ಟಾರ್ಟಿಂಗ್ ಇಂದ ಹೇಳ್ತೀನಂತ. ನಾವು ಒಂದು ಹೊಲಕ್ಕೆ ಹೊಂಟಿವಿ. ನೀವು ನೋಡ್ಬೋದು, ಈ ಹೊಲಕ್ಕೆ ಹೋಗೋ ಮುಂದೆ ರೋಡ್ ಎಷ್ಟು ಚಂದದ. ರೋಡ್ ಮೇಲೆ ನೋಡ್ರಿ ಎಮ್ಮಿ ಕುರಿ, ಯಪ್ಪ ಯಪ್ಪ ಯಪ್ಪ, ಇದನ್ನು ನೋಡಿ ಎಷ್ಟು ದಿವಸ ಆಯ್ತು. ನೋಡಕ್ ನೋಡ್ರಿ, ಹೊಲ ಬಂದ್ ಆಲ್ರೆಡಿ ರೈತರು ನಮ್ದು ವೇಟ್ ಮಾಡ್ಲಾಕತ್ತಾರ. ಇವ್ರೇ ನೋಡ್ರಿ ಶ್ರೀಮಂತ ರೈತ, ಒಕ್ಕಲಿಗ. ಇವ್ರು ಉಟ್ಕೊಂಡಿದ್ದ ಅರ್ವಿ ನೋಡಿ ಇವ್ರನ್ನ ಅಳಕ್ ಹೋಗ್ಬೇಡ್ರಿ. ಇವ್ರು ಭಾರತದ ಆಧುನಿಕ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಶ್ರೀಮಂತರಾದ್ರ ರೈತರೊಳಗ ಇವ್ರೊಬ್ರ ಅದಾರ. ಅಂತ ರೈತರನ್ನ ನಿಮ್ ಮುಂದ್ ಇಡ್ಲಾಕತ್ತೀನಿ. ಪ್ರಶಾಂತ್ ಅವ್ರಿಗೆ ಕನ್ನಡ ಬರಂಗಿಲ್ಲ, ಅದಕ್ಕೆ ನಾ ಮರಾಠಿ ಇಲ್ಲ ಅಂದ್ರೆ ಹಿಂದಿ ಒಳಗೆ ಮಾತಾಡ್ಬೇಕಾಗ್ತೈತಿ. ये हमारे फार्मर है, फार्मर कम कमर्शियल फार्मर है, वी कैन से. नमस्ते. नमस्ते. शिवाजी पवार, सोलापुर डिस्ट्रिक्ट. मैं इनका बता दूं, पूरा इनका इकोनॉमिक्स पता है मुझे, इंक्लूडिंग सर्वे नंबर आल्सो. तो इनका बेसिकली क्या है कि 1 एकड़ से स्टार्ट किया था 1993 में. 1 एकड़ से बढ़ के अभी 70 एकर्स तक बढ़ा है. तो एवरी ईयर इनका प्रॉफिट जो है ಆಲ್ಮೋಸ್ಟ್ ಲೈಕ್ ಡಬಲ್ ಹೋತಾ ಜಾ. ಇವ್ರದ್ದು 70 ಎಕರ್ಸ್ ಹೊಲ ಅದ. 70 ಎಕರ್ಸ್ ಹೊಲ ಒಳಗ ಅವರು 13 ಟೈಪ್ಸ್ 13 ಪ್ರಕಾರದ ಗ್ರೇಪ್ಸ್ ಹಾಕ್ಯಾರ, ಅಂದ್ರ ದ್ರಾಕ್ಷಿ ಬಿತ್ಯಾರ. ಯುರೋಪ್, ಅಮೆರಿಕಾ, ಹಿಂಗೆ ಅದರ್ ಕಂಟ್ರೀಸ್ ಸದ್ನ ಇವ್ರದ್ದು ದ್ರಾಕ್ಷಿ ಎಕ್ಸ್ಪೋರ್ಟ್ ಆಗ್ತಾವು. वाव, नोड्री. पुणे या मुंबई में कंपनीज है दोनों तरफ, जो एक्सपोर्ट में हेल्प करते हैं. वो आते हैं, वो पूरा चेक करते हैं, और चेक करने के बाद यहाँ से सॉर्ट आउट करके वो बॉक्सिंग करके भेज देते हैं. ओके, नाइस नाइस नाइस. ಈಗ ಕೃಷಿ ಮಾಡ್ಬೇಕಂತಂದ್ರ ಎಲ್ಲಕ್ಕಿಂತ ಮೇನ್ ಬೇಕಾಗಿದ್ದ ನೀರ. ಇವ್ರ ರೈತ ಇರೋದು ಮಹಾರಾಷ್ಟ್ರ ಒಳಗ ಕೆಲವೊಂದು ಜಾಗನ್ಯಾಗ ನೀರು ಭಾಳ ಕಡಿಮೆ, ನೀರಾವರಿ ಇಲ್ಲ, ಸ್ವಲ್ಪ ಬರಗಾಲ ಇದ್ದಂಗೆ ಐತಿ. ನಮ್ಮ ಶಿವಾಜಿ ಪವಾರ್ ಒಕ್ಕಲಿಗ ನೀರಿನ ಸಂಬಂಧ ಏನ್ ಮಾಡ್ತಾರ, ಡೆಫಿನೆಟ್ಲಿ ಇವ್ರಿಗೆ ಬರಗಾಲ ಬಂದೇ ಬಂದಿರ್ತೈತಿ. ಯಾಕಂದ್ರೆ ಇವರು ಒಂದ್ ಸ್ವಲ್ಪ ಬರಗಾಲ ಪ್ರದೇಶನಾಗೆ ಅದಾರ. ಅಂದ ಮೇಲೆ ನೀರಿನ ಸಂಗ್ರಹಕ್ಕೆ ಏನು ಮಾಡ್ತಾರ, ನಿಮಗೆ ಗೊತ್ತು, ನೀರಿಲ್ಲಾರ್ದೆ ಏನೂ ನಡೆಯಂಗಿಲ್ಲ, ಯಾವುದೋ ಬೆಳೆ ಬಿತ್ತಂಗಿಲ್ಲ. ನಡ್ರಿ, ಅದ್ರಾಗ ಇವರು ನೀರಿನ ಸಂಬಂಧ ಆಧುನಿಕ ಟೆಕ್ನಾಲಜಿ ಯೂಸ್ ಮಾಡ್ತಾರ ಅಂತ ಕೇಳಿನಿ. ಅದು ಯಾವ್ದು ಟೆಕ್ನಾಲಜಿ ಯೂಸ್ ಮಾಡ್ತಾರ ಅಂತ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ಅದಕ್ಕೆ ಈ ವಿಡಿಯೋನ ಕಂಟಿನ್ಯೂ ನೋಡ್ರಿ. ಮತ್ತೊಂದು ಹೊಲಕ್ಕೆ ಬಂದಿದ್ವಿ. ಈ ಹೊಲ ಸದ್ನ ಭಾಳ ಚಂದದ ಅಂತ, ಅವ್ರದೇ ಅದ ಅಂತ. ಒಕ್ಕಲ್ತನ ಮಾಡೋರದಾರಲ್ಲ ಒಕ್ಕಲಿಗರು, ಅವ್ರು ಇಲ್ಲಿ ಕರ್ಕೊಂಡ್ ಬಂದಾರ. ಒಕ್ಕಲ್ಕ್ಯಾರ ಅಂತಂದ್ರೆ ನೀವು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಒಕ್ಕಲ್ಕ್ಯಾರ ಅಂದ್ರ ಜಾತಿ ಅಲ್ಲ, ರೈತರಿಗೆ ನಾವು ಒಕ್ಕಲ್ಗಾರ ಅಂತೀವಿ. जो एग्रीकल्चर में ऑपरेशंस करना पड़ता है, जो स्प्रेइंग रहो, लाइक फर्टिलाइजर देने का, पानी देने का, सब यही करते हैं. ಈಗ ನೋಡ್ರಿ, ಇವ್ರದ್ದು ಅಪ್ಪ ಅವಸದ್ನ ಫಾರ್ಮರ್ಸೇ ಇದ್ರು. ಅವರು ಟ್ರೆಡಿಷನಲ್ ಸ್ಟೈಲ್ ಒಳಗ ಫಾರ್ಮಿಂಗ್ ಮಾಡ್ತಿದ್ರು. ಆದ್ರೆ ಇವರು ಮಾಡರ್ನ್ ಸ್ಟೈಲ್ ಒಳಗ ಮಾಡ್ತಾರ. ನೀರಾವರಿ ಬಗ್ಗೆ ಸದ್ನ ಹೇಳ್ತೀನಿ ಅಂತ ಹೇಳಿದ್ದೆ, ಮುಂದೆ ನೋಡ್ಕೋತ ಹೋಗ್ರಿ ಹೇಳ್ತೀನಂತ. ಈಗ
ಇಷ್ಟೆಲ್ಲ ಸಕ್ಸಸ್ ಆಗ್ಲಾಕ ಏನ್ ಕಾರಣ ಅದ? ಕಾರಣರ ಇದ್ದೇ ಇರ್ತೈತಿ ಕಾರ್ಯದಿಂದ. ಅದನ್ನ ಇವ್ರ ಬಾಯಿಲಿನ ಕೇಳಿದ್ರ ಬೇರೆ ಬೇರೆ ಒಕ್ಕಲಿಗರಿಗೆ ಸದ್ನ ಹೆಲ್ಪ್ ಆಗ್ತೈತಿ. ಇವ್ರಿಗೆ ನಾ ಏನ್ ಕೇಳಾಕತ್ತೀನಿ ಅಂದ್ರ, ನಿಮ್ದು ಹೊಲ 1 ಎಕರ್ದಿಂದ ಇಷ್ಟು ಪ್ರಾಫಿಟ್ ಆಗಿ 70 ಎಕರ್ಸ್ ತನ ಜಮೀನ್ ಮಾಡ್ಕೊಂಡು ಅಲ್ಲಿ ನೀವು ದ್ರಾಕ್ಷಿ ಬೆಳೆದು ಅದನ್ನ ಫಾರಿನ್ ಆ ಕಡೆ ಅದರ್ ಕಂಟ್ರಿಗೆಲ್ಲ ಎಕ್ಸ್ಪೋರ್ಟ್ ಮಾಡಿ ಅವ್ರ ಪ್ರಾಪರ್ಟಿ ಮಾಡ್ಕೊಂಡಾರ. ತೋರಿಸ್ತೀನಿ ಅಂತ ಪ್ರಾಪರ್ಟಿ ಅವರೆಲ್ಲ ನಮಗ್ ಕರ್ಕೊಂಡು ಹೋಗಿ ತೋರ್ಸ್ಯಾರ. ಅದ್ರ ಏನ್ರ ಸೀಕ್ರೆಟ್ ಇರ್ಬೇಕಲ್ಲ, ಅದ್ರದ್ದು ಏನ್ ರಹಸ್ಯದ ಸಕ್ಸಸ್ ಇಂದು ಬೀಜ ಏನು ಅಂತ ಕೇಳಾಕತ್ತಿದ್ದೆ ಅವ್ರಿಗೆ. ಒಂದ್ ಸಕ್ಸಸ್ಫುಲ್ ರೈತ ಆಗ್ಬೇಕಂತಂದ್ರೆ ನೀವು ಆಧುನಿಕ ಟೆಕ್ನಾಲಜಿ ಯೂಸ್ ಮಾಡ್ಲೇಬೇಕಾಗ್ತೈತಿ. ಅದಕ್ಕೆ ಸೈಂಟಿಸ್ಟ್ ಅವ್ರದ್ದು ಹೆಲ್ಪ್ ತಗೋಬೇಕಾಗ್ತೈತಿ. ಬೇರೆ ಬೇರೆ ಇವು ಬೇರೆ ಇದು ಬೇರೆ. ಸಸ ದ್ರಾಕ್ಷಿ ಸದ್ನ ಹೆಸರು ಇರ್ತಾವ ಈಗ ನನಗ್ ಗೊತ್ತಾಗಿದ್ ನೋಡ್ರಿ. ಈ ದ್ರಾಕ್ಷಿಗಳದ ಹೆಸರು ಏನದ ಅಂದ್ರ ಸರಿತಾ ಫ್ಲೇಮ್. ಸರಿತಾ ಫ್ಲೇಮ್ ನೇಮ್ ಆಫ್ ದ ಗ್ರೇಪ್ಸ್. ಎಸ್, ವೆರೈಟಿ ಕ್ರಂಚಿ ಅಂಡ್ ಸ್ವೀಟ್ ಅಂಡ್ ಸೋರ್. ಇವರು ನಮ್ ಜಿಜು ಪ್ರಶಾಂತ್ ಅದಾರ, ನಮ್ ರಶ್ಮಿ ಅದಾಳಲ್ಲ ಅವ್ರ ಮನೆಯವರು. ನಿಮ್ಗೆಲ್ಲರಿಗೂ ಗೊತ್ತದ, ನಾನು ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋನಾಗ ರಶ್ಮಿದ ಡಿಗ್ರಿ ಬಗ್ಗೆ ನಾನು ಹೇಳಿದ್ದೆ. ನಮ್ ತಂಗಿ ರಶ್ಮಿದು ಡಾಕ್ಟರೇಟ್ ಆಗೈತಿ. ಎದ್ರಾಗಂದ್ರ PhD ಇನ್ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಅಂಡ್ ಕ್ರಾಪ್ ಇಂಪ್ರೂವ್ಮೆಂಟ್. ಬಯೋಟೆಕ್ನಾಲಜಿ ಅಂದ್ರ ಬಯಾಲಜಿ ಮತ್ತೆ ಟೆಕ್ನಾಲಜಿ ಎರಡು ಕಂಬೈನ್ಡ್ ಆಗಿ ಸ್ಟಡಿ ಮಾಡಿ ಅದಕ್ಕೊಂದು ರಿಸಲ್ಟ್ ತಗೊಂಡ್ ಬರ್ತಾರಲ್ಲ, ಅದಕ್ಕೆ ಬಯೋಟೆಕ್ನಾಲಜಿ ಅಂತಾರ. ಈ ಡಿಗ್ರಿಯಿಂದ ನಮ್ ತಂಗಿ 10 ವರ್ಷ ಕಾಲೇಜ್ನಾಗ ಪ್ರೊಫೆಸರ್ ಆಗಿದ್ರ. ಪ್ರೊಫೆಸರ್ ಆಗಿ ಒಂದೇ ಕಾಲೇಜ್ನಾಗ ನನ್ ಕಲ್ಸೋದ್ರಕ್ಕಿಂತ ನಾನ್ ಡಾಕ್ಟರೇಟ್ ಆಗಿದ್ದ ಡಿಗ್ರಿ ಒಳಗ ಇನ್ನ ಏನ್ ರಿಸರ್ಚ್ ಮಾಡಿ ಸಂಶೋಧನಾ ಮಾಡಿ ಹಗಲ ರಾತ್ರಿ ಕುತ್ಕೊಂಡು ಕಷ್ಟಪಟ್ಟು ಒಂದಲ್ಲ ಎರಡಲ್ಲ ಬಹಳಷ್ಟು ಪ್ರಾಡಕ್ಟ್ಸ್ ಅನ್ನ ಇವರು ರೆಡಿ ಮಾಡಿದ್ರು. ಮುಂದೆ ಇವ್ರದೇ ಒಂದು ಸ್ವಂತ ಲ್ಯಾಬ್ ಓಪನ್ ಮಾಡಿದ್ರು. ಆ ಲ್ಯಾಬ್ ಹೆಸರದ ಅಗ್ರಿಕಲ್ಚರ್ ರಿಸರ್ಚ್ ಅಂಡ್ ಅನಾಲಿಟಿಕಲ್ ಲ್ಯಾಬ್. ಈ ಲ್ಯಾಬ್ ಇಂದ ಓಪನಿಂಗ್ ಸೆರೆಮನಿ ಶರದ್ ಪವಾರ್ ಅವ್ರ ಕಡೆಯಿಂದ ಮಾಡಿಸಿದ್ರು. ಓಕೆ, ಶರದ್ ಪವಾರ್ ಅವ್ರು ಏನದಾರ, ಇವರು ಫಾರ್ಮರ್ ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಅದರ ಗವರ್ಮೆಂಟ್ ಆಫ್ ಇಂಡಿಯಾ. ಶರದ್ ಪವಾರ್ ಅವ್ರು ಬಂದು ಲ್ಯಾಬ್ ಇಂದ ಉದ್ಘಾಟನಾ ಮಾಡಿದ್ರು. ಅಗ್ರಿಕಲ್ಚರ್ ರಿಸರ್ಚ್ ಅಂಡ್ ಅನಾಲಿಟಿಕಲ್ ಲ್ಯಾಬ್ ಇಂದ ಓಪನಿಂಗ್ ಮಾಡಿದ್ರು ಅಂತ ನ್ಯೂಸ್ ನಾಗೂ ಬಂದಿತ್ತು. ಶರದ್ ಪವಾರ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಅದರ ಅಂತ ಹೇಳಿ ಇವ್ರನ್ನೇ ಸ್ಪೆಷಲ್ ಆಗಿ ಕರೆಸಿ ಉದ್ಘಾಟನಾ ಮಾಡಿಸಿದ್ರು. ಈ ಲ್ಯಾಬ್ ಇಂದ ಡಿರೆಕ್ಟರ್, ಈ ಕಂಪ್ನಿದು ಡಿರೆಕ್ಟರ್ ರಶ್ಮಿನಿ ಅದಾಳ, ನಮ್ ತಂಗಿ ರಶ್ಮಿನಿ ಅದಾಳ. ಮತ್ತು ಈ ಲ್ಯಾಬ್ ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸಾಯಿಲ್ ಟೆಸ್ಟಿಂಗ್, ವಾಟರ್ ಟೆಸ್ಟಿಂಗ್, ಲೀಫ್ ಟೆಸ್ಟಿಂಗ್, ಟಿಶ್ಯೂ ಅಂದ್ರೆ ಪೇಶಿಗಳದ್ದು ಟೆಸ್ಟಿಂಗ್ ಎಲ್ಲ ಮಾಡ್ತಾರೆ. ಮತ್ತು ಫರ್ಟಿಲೈಸರ್ಸಿಂದು ಟೆಸ್ಟಿಂಗ್ ಮಾಡ್ತಾರೆ. ಈ ಟೆಸ್ಟಿಂಗ್ ಮತ್ತು ಅನಾಲಿಸಿಸ್ ಮಾಡೋದ್ರಿಂದ ಮಣ್ಣಿನೊಳಗೆ ಯಾವ್ಯಾವ್ದು ಡೆಫಿಷಿಯನ್ಸಿ ಐತಿ, ಇಲ್ಲ ಯಾವ್ಯಾವ್ದು ನ್ಯೂಟ್ರಿಷನ್ಸ್ ಅದಾವು, ಇಲ್ಲ ಯಾವ್ಯಾವ ಅವೈಲೇಬಲ್ ಇಲ್ಲ ಅನ್ನೋದು ಗೊತ್ತಾಗ್ತೈತಿ. ಅದ್ರ ಮೇಲೆ ಇವರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವುದು ಫಾರ್ಮುಲಾ, ಯಾವ್ದು ಏನು ಯೂಸ್ ಮಾಡೋದ್ರಿಂದ ನಿಮ್ಮ ಬೆಳೆ ಸರಿಯಾಗಿ ಆಗ್ತೈತಿ. ಯಾರಿಲ್ಲಿ ರೈತರದ್ರಿ, ಯಾರು ಈ ವಿಡಿಯೋ ನೋಡ್ಲಾಕತ್ತೀರಿ, ನಾನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅಡ್ರೆಸ್ ಕೊಟ್ಟಿರ್ತೀನಿ. ನೀವು ಹೋಗಿ ನಿಮ್ಮ ಮಣ್ಣನ್ನು ಟೆಸ್ಟ್ ಮಾಡಿಸ್ಕೋರಿ. ಅದರಿಂದ ನಿಮಗೆ ಬೆನಿಫಿಟ್ಸ್ ಆಗ್ತೈತಿ. ಈ ಲ್ಯಾಬಿಂದು ಅಡ್ರೆಸ್ ಅದನ್ನ ಇಲ್ಲೇ ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನ ಒಂದು ರೈತರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರ, ಇವ್ರದ್ದು ಇನ್ನೊಂದು ಬ್ರಾಂಚ್ ವಿಜಯಪುರ ಒಳಗ ಓಪನ್ ಆಗಲಾಕತ್ತೈತಿ. ಎಷ್ಟೋ ರೈತರಿಗೆ ಮಹಾರಾಷ್ಟ್ರಕ್ಕೆ ಹೋಗಕ್ ಆಗ್ಲಿಲ್ಲ ಅಂದ್ರೂ ಸದ್ನ ನಮ್ ಕರ್ನಾಟಕ ಒಳಗ ಈ ಬ್ರಾಂಚಿಗೆ ಹೋಗಿ ನಿಮ್ ಫಾರ್ಮಿಂದು ಟೆಸ್ಟಿಂಗ್ ಮತ್ತು ಅನಾಲಿಸಿಸ್ ಮಾಡ್ಕೋಬಹುದು. ವಿಜಯಪುರ ಕರ್ನಾಟಕ ಈ ಲ್ಯಾಬಿಂದು ಅಡ್ರೆಸ್ ಅದ. ಮತ್ತು ಇವ್ರ ಕಂಪನಿ ಹೆಸರದ ಜೈವಿಕಾನ್ ರಾಜಲಕ್ಷ್ಮಿ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್. ಇದ್ರದ್ದು ಡೈರೆಕ್ಟರ್ ಮತ್ತು ಪ್ರಾಡಕ್ಟ್ ಡೆವಲಪ್ಮೆಂಟ್ ಹೆಡ್ ಇರುವುದು ರಶ್ಮಿ. ಬಿಜಾಪುರದವರು ಸುತ್ತಮುತ್ತ ಹಳ್ಳಿಯವರು ಈ ಲ್ಯಾಬಿಗೆ ಹೋಗ್ರಿ. ರೈತರ ಮನೆಯೊಳಗ ಇವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ತುಂಬಿ ತುಳುಕ್ಲಾಕತ್ತಾವ. ನೋಡ್ರಿ ಹೆಂಗದಾವು. ಬರ್ರಿ ಇಲ್ಲಿ ಯಾವ ಪ್ರಾಡಕ್ಟ್ ಅದಾವ ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಇಲ್ಲಿ ನೋಡ್ರಿ ಎಷ್ಟು ಪ್ರಾಡಕ್ಟ್ ಅದಾವು. ಇದೆಲ್ಲ ಫಾರ್ಮುಲಾಗಳು ಅದಾವು. ಒಂದು ಚಲೋ ಬೆಳಿ ಬೆಳಿಲಾಕ ಹೆಲ್ಪ್ ಆಗುವಂತದ್ದು ಮತ್ತು ರೈತರ ಮಿತ್ರ. ಇದು ರಾಜಲಕ್ಷ್ಮಿ ಅವ್ರದೇ ಪ್ರಾಡಕ್ಟ್ ಅದಾವು. 100% ನ್ಯಾಚುರಲ್ ಅದ ಮತ್ತು ಕೆಮಿಕಲ್ ಫ್ರೀ ಅದ. ಮತ್ತು ಇದೆಲ್ಲ ಆರ್ಗ್ಯಾನಿಕ್ ಅದಾವು. ಆರ್ಗ್ಯಾನಿಕ್ ಬೆಳಿಬೇಕಂದ್ರೆ ಇಂಥ ಪ್ರಾಡಕ್ಟ್ಸ್ ಎಲ್ಲ ನಾವು ಯೂಸ್ ಮಾಡಬೇಕು. ಈ ಕೆಮಿಕಲ್ ತಿನ್ನೋದು ಎಲ್ಲರೂ ಸ್ಟಾಪ್ ಮಾಡ್ಯಾರ. ರೈತರ ಕೆಮಿಕಲ್ ಹಾಕೋದ್ರಿಂದ ಬಹಳ ಲಾಸ್ ಆಗ್ತೈತಿ. ನೀವು ಇಷ್ಟ ಅವ್ರ ಪ್ರಾಡಕ್ಟ್ ಇಲ್ಲಿ ತಂದಿಟ್ಟಿರಿ. ಈಗ ನೋಡ್ರಿ, ಇದು ಸೈಜ್ ಸಣ್ಣ ಅದಾವು. ಈ ಸೈಜ್ ದೊಡ್ಡ ಆಗ್ಲಾಕ ಅಂದ್ರೆ ಒಕ್ಕಲಿಗರಿಗೆ ಯಾವ ರೀತಿ ರಶ್ಮಿ ಹೆಲ್ಪ್ ಮಾಡದ್ಲ ಅಂತ ಕೇಳಂತಡ್ರಿ. ನೀವೇನ್ ಹೆಲ್ಪ್ ಮಾಡಿದ್ರಿ ಇವ್ರಿಗೆ ಇದ್ರದ್ದು ಸೈಜ್ ದೊಡ್ಡ ಆಗ್ಲಾಕ, ಟೇಸ್ಟ್ ಬರ್ಲಾಕ ಅದು ಹೇಳ್ರಿ. ಇದು ಆಲ್ಮೋಸ್ಟ್ 90 ಡೇಸ್ ಇದ್ದಾಗ ನಾವು ಇದನ್ನ ಸೈಜ್ ಹೆಚ್ಚು ಮಾಡಕ್ಕೆ ಸೈಜರ್ 54 ಅಂತ ಕೊಟ್ವಿ. ಇದರಲ್ಲಿ ಅದನ್ನ ಸೈಜ್ ಹೆಚ್ಚು ಮಾಡಿ, ಸ್ವೀಟ್ನೆಸ್ ಹೆಚ್ಚು ಮಾಡಿ, ಇದನ್ನ ಎಕ್ಸ್ಪೋರ್ಟ್ ಕ್ವಾಲಿಟಿ ವರೆಗೆ ಡೆವಲಪ್ಮೆಂಟ್ ಮಾಡಕ್ಕೆ ಈ ರೈತರಿಗೆ ಹೆಲ್ಪ್ ಮಾಡಿದ್ವಿ. ಓ ನೈಸ್ ನೈಸ್. ಇದು ಇಲ್ಲ ಇಲ್ಲ ಕೇಳಿಲ್ಲ, ಇದು ಜಾಸ್ತಿ ಗ್ರೋತ್ ಆಗ್ಯಾವ ಬೆಳೆದವನ ಹೆಂಗ್ ಗೊತ್ತಾಕೈತಿ?
ಇದು ಬೆಳೆದವ ಅಂತಂದ್ರೆ ಇದು ಆಲ್ರೆಡಿ ಗೊನೆ ಈಗ ಆಲ್ರೆಡಿ ಬೆಳೆದಿದೆ ಇದಕ್ಕ ಇದು ಸಣ್ಣದಿರುತ್ತೆ ಬಂಚ್ ಒಂದ್ ಎಲ್ಲೋ ವರೆಗೆ ಟರ್ನ್ ಆಗುತ್ತೆ ಟರ್ನ್ ಅಂದ್ರೆ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಶುಗರ್ ಅಂದ್ರೆ ಸ್ವೀಟ್ನೆಸ್ ಬರುತ್ತೆ. ಇನ್ನೂ ಒಂದ್ ಸ್ವಲ್ಪ ಬಿಸಿಲು ಜಾಸ್ತಿ ಅಂದ್ರೆ ಒಂದು 10 days ಅಲ್ಲಿ ಇದು ರೆಡಿ ಆಗುತ್ತೆ. ಸೊ ಅದು ಕಿತ್ತು ತಿನ್ನೋದೇನ್ ಬೇಡ, ವಿಜುವಲಿ ನಿಮ್ಗೆ ಗೊತ್ತಾಗುತ್ತೆ ಅದು ರೈಪ್ ಆಗಿದೆಯಲ್ಲ ಅಂತ. ಗೊತ್ತಾಗುತ್ತೆ. ಇದು ಆಲ್ಮೋಸ್ಟ್ ಈಗ ಇನ್ನೊಂದು ತಿನ್ಬೇಕೇ ಅಂತೇನಿಲ್ಲ, ನಿಮ್ಗೆ ಆಮೇಲೆ ನೀವು ನೋಡೋಣ ಗೊತ್ತಾಗ್ತೈತೆ. ಮುಂದೆ ನಡಿ. ವಾವ್, ಎಷ್ಟು ಒಳ್ಳೆ ಚಪ್ರ ಆಗ್ತಂಗಿದೆಯಲ್ಲ, ಆರಾಮಾಗಿ ಮಾಡ್ಕೊಂಡ್ಬಿಡೋದು. ಇವೆಲ್ಲ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅದಾವು. ಯಾಕ ಎಲ್ಲ ಬಿಟ್ಟು ಇದನ್ನ ಯಾಕೆ ಮಾಡಿದ್ರು? ಬೇಕಾದಷ್ಟು ಲೈಫ್ನಾಗ ಆಪರ್ಚುನಿಟೀಸ್ ಇದ್ದು ನಮ್ಮ ರೈತರು ಉದ್ಧಾರ ಆಗಬೇಕು, ನಮ್ದು ಕೃಷಿ ಮುಂದುವರಿಬೇಕು, ನಮ್ಮ ಭಾರತ ದೇಶದನ್ನ ಅಡ್ವಾನ್ಸ್ ಕಂಟ್ರಿ ಆಗಬೇಕು ಅನ್ನೋದೇ ಇವ್ರದ್ದು ಉದ್ದೇಶ ಇತ್ತು. ಅದಕ್ಕೆ ಇಬ್ರು ಗಂಡ ಹೆಂಡತಿ ಕೂಡಿ ತಮ್ಮ ಲೈಫನ್ನೇ ಇದಕ್ಕೆ ಡೆಡಿಕೇಟ್ ಮಾಡಿಬಿಟ್ಟಾರ. ನಮ್ಮ ಸೈಂಟಿಸ್ಟ್ ರಶ್ಮಿ ಸೈಜರ್ 55 ಕೊಟ್ಟಿವಿ ಇದಕ್ಕೆ ಅಂತ ಹೇಳಿದ್ರು. ಏನದದು ಸೈಜರ್ 55? ಈಗ ನಾವು ಯಾವುದೋ ಒಂದು ಬೆಳಿಗ್ಗೆ ಒಂದು ಪ್ರಾಡಕ್ಟ್ ಅನ್ನ, ಒಂದು ಫಾರ್ಮುಲಾ ಅನ್ರಿ, ಒಂದು ನೀರನ್ರಿ, ಗೊಬ್ಬರ ಅನ್ರಿ ಹಾಕ್ತಿವಿ ಅಂತಂದ್ರೆ ಅದ್ರ ಬಗ್ಗೆ ನಮಗೂ ಗೊತ್ತಿರ್ಬೇಕು ಅಲ್ಲ ರೀ. रेसिड्यू फ्री एंड एक्सपोर्ट, तो इसमें जो हम बेस यूज करते हैं वो पूरा बायोस्टिमुलेंट का बेस यूज करते हैं. बायोस्टिमुलेंट, बायो फर्टिलाइजर, इन दोनों का कॉम्बिनेशन है जो कि प्लांट्स को बहुत अच्छा हेल्प करता है. जो लाइक बायोस्टिमुलेंट जो है वो अराउंड 70 एलिमेंट्स उसमें आते हैं. डिफरेंट काइंड्स ऑफ एलिमेंट्स, एनपीके आते हैं, फिर माइक्रोन्यूट्रिएंट आता है, फिर विटामिन्स आता है, अमीनो एसिड्स आता है, प्रोटीन आता है, एंजाइम्स एंड को एंजाइम्स. ये सारा चीज जो है ये प्लांट्स को हेल्प करता है टू अपटेक ऑल द न्यूट्रिएंट्स. और इजीली एक्सेप्टेबल होने की वजह से उनको इजी सप्लाई हो जाता है. इजी सप्लाई होने की वजह से इमीडिएटली उसका साइज बढ़ाने के लिए हेल्प हो जाता है. ये प्योरली ऑर्गेनिक है और इसमें कुछ भी कोई भी केमिकल हम मिक्स नहीं करते हैं. फार्म के प्लांट से एक्सट्रैक्ट किया रहता है. वो सारे एक्सट्रैक्टेड बायोस्टिमुलेंट्स आर अवेलेबल. वो बायोस्टिमुलेंट्स अगर हम प्लांट्स को देते हैं तो बहुत अच्छी तरह से उसको हेल्प हो जाता है न्यूट्रिएंट्स मिलने के लिए. प्योरली ऑर्गेनिक होने की वजह से जो सॉइल है, सॉइल का भी लाइफ बढ़ता है और सॉइल का भी जो फर्टिलिटी है वो फर्टिलिटी भी बढ़ती है. तो इसमें जो सॉइल का पीएच रहता है वो इम्प्रूव होता है, सॉइल का ईसी इम्प्रूव होता है. और उसके अलावा उसमें जो सॉइल में जो माइक्रो ऑर्गेनिजम्स रहते हैं उनको फेवरेबल कंडीशंस तैयार होते हैं, माइक्रो एनवायरनमेंट क्रिएट होता है जो वो ज्यादा एक्टिव हो जाते हैं. और एक्टिव होने की वजह से उनकी कॉलोनीज बढ़ते हैं. कॉलोनीज बढ़ने की वजह से ऑटोमेटिकली जो भी फूड इसमें अवेलेबल है सॉइल में वो सारे फूड्स उनके रूट्स को अवेलेबल करके देते हैं. वो रूट्स को अवेलेबल जैसे हो जाता है प्लांट इमीडिएटली टेकअप करता है. जैसे टेकअप करता है इट गोज टू डायरेक्टली, दीज आर द बेबीज ऑफ प्लांट. प्लांट सप्लाइज ऑल द न्यूट्रिएंट्स, enzymes, everything to these babies. Yes, got it. So these are the unique formula which is formulated by Dr. Rashmi Hegde Teli. So she is only the She's here. जैसे ही अभी ये देने के बाद एक वीक के अंदर लाइक उसका रिजल्ट आ गया. ಈ ಫಾರ್ಮುಲಾ ಕೊಟ್ಟ ಮೇಲೆ ಒಂದು ವೀಕ್ ಒಳಗೆ ನೀವು ರಿಸಲ್ಟ್ ನೋಡ್ತೀರಿ. ನಾನ್ ಹೇಳೋದಕ್ಕಿಂತ ಇವ್ರ ಬಾಯ್ಲಿನ ಕೇಳ್ರಿ, ಇವರೇ ಚಂದಂಗ್ ಡೀಟೇಲ್ಸ್ ಕೊಡ್ತಾರ ನಿಮಗ. ये बहुत अच्छा और बहुत ज्यादा प्रॉफिट देने वाला हो गया है अभी, है ना. इसके लिए ಈ ರೈತರ ಮುಖದ ಮ್ಯಾಗಿಂದ ಸ್ಮೈಲ್ ನೋಡ್ರಿ. ನಾನ್ ಅವ್ರದ್ದು ಬೆಳೆದ ವರ್ಣನೆ ಮಾಡಾಕತ್ತೀನಿ ಅಂತಂದ್ರ ಎಷ್ಟು ಖುಷಿ ಪಡ್ಲಾಕತ್ತಾರ. ಹಂಗ ಅನ್ಸಕತ್ತದಲ್ಲ, ಅವ್ರು ಒಂದ್ ಕನಸು ಕಂಡಿರ್ತಾರ ನನಗೆ ಹೆಂಡತಿ ಹಿಂಗೆ ಸಿಗ್ಲಿ ಅಂತ. ಆ ಹೆಂಡತಿ ಸಿಕ್ಕದ್ಮೇಲೆ ಕನಸು ನನಸಾದ್ಮೇಲೆ ಎಷ್ಟು ಖುಷಿ ಆಗ್ತೈತಲ್ಲ, ಅಂತ ಖುಷಿ, ಅಂತ ಸ್ಮೈಲ್ ನಾನು ಇವ್ರ ಫೇಸ್ ಮೇಲೆ ನೋಡ್ಲಾಕತ್ತೀನಿ. ಸೈಜರ್ 52 ಎಷ್ಟು ದೊಡ್ಡ ದೊಡ್ಡ ಕ್ಯಾನ್ ಅದಾವ ನೋಡ್ರಿ. ಈ ಕ್ಯಾನ್ ಯೂಸ್ ಮಾಡಿನಿ ರೈತರು ಆಲ್ ಓವರ್ ಮಹಾರಾಷ್ಟ್ರ ಒಳಗ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತೆ UK, US ಒಳಗೆ ಸದ್ದ ಇವ್ರ ಪ್ರಾಡಕ್ಟ್ಸ್ ಈಗ ಎಕ್ಸ್ಪೋರ್ಟ್ ಆಗ್ಲಾಕತ್ತಾವು. ಭಾಳ ಹಾಟ್ ಸೆಲ್ಲಿಂಗ್ ಒಳಗದ. ನೀವು ನೋಡ್ಬೋದು ಫಾರ್ಮರ್ ಮನಿ ಒಳಗೆ ಸದ್ದ ಇದು ಸೈಜರ್ 54 प्रोडक्ट ಎಂತ ದೊಡ್ಡ ದೊಡ್ಡ ಕ್ಯಾನ್ ತಗೊಂಡು ಇಟ್ಕೊಂಡಾರ. इफेक्टिव माइक्रो ऑर्गेनिज्म इसमें है. प्लांट्स को जो लगता है न्यूट्रिएंट्स फ्रूट्स को सप्लाई करता है, उसकी वजह से ऑटोमेटिकली फ्रूट का साइज बढ़ता है, फ्रूट का जूस बढ़ता है. ये बहुत अच्छा प्रोडक्ट है, यूजफुल है, ये फार्मर्स का फ्रेंड ही है. ये सारे जीवाणु जो है फार्मर के जीवन में होना ही चाहिए, फार्म में होना ही चाहिए. yes, yes. ಇಲ್ಲೇ ಪ್ರಶಾಂತ್ ಅವರು ಬ್ಯಾಂಕ್ ಒಳಗ ಮ್ಯಾನೇಜರ್ ಅದಾರ. ಅವ್ರು ಫುಲ್ ಟೈಮ್ ಕೆಲಸನೂ ಮಾಡ್ತಾರ. ಅದ್ರ ಜೋಡಿ ತಮ್ಮ ಹೆಂಡತಿಗೆ ಹೆಲ್ಪ್ ಆಗಲಿ ಅಂತ ತಿಳ್ಕೊಂಡು ಟೈಮ್ ಸಿಕ್ಕಾಗ ರೈತರಿಗೆಲ್ಲ ಭೇಟಿಯಾಗಿ ರೈತರ ಬೆಳವಣಿಗೆ ನೋಡ್ಬೇಕನ್ನೋದೇ ಇವ್ರ ಉದ್ದೇಶ ಐತಿ. Crunchy and ಸ್ವೀಟ್ ಅಂಡ್ ಸೋರ್. crunchy and sweet and sour. ವಾವ್. ಇಲ್ಲಿ ನೋಡ್ರಿ, ಇದನ್ನು ಅವ್ರದೇ ಹೊಲ ಅದ. ಇದ್ರ ಹೆಸರು ಏನಂದ್ರೆ ಇನ್ನೊಂದ್ಸಲ ಹೇಳ್ರಿ ಪ್ಲೀಸ್. ಸರಿತಾ. ಇದ್ರ ಹೆಸರು ಅದ ಸರಿತಾ. ನೋಡ್ಬೋದು ಸರಿತಾ ಪೂರ್ತಿ ರೆಡಿ ಆಗ್ಯಾಳ. ಇದು ಹೆಂಗ್ ಗೊತ್ತಾಗ್ತೈತಿ ರೆಡಿ ಆಗ್ಯದ ಅಂತ? ಸೈಜ್ ಬೇಸ್ಡ್ ಆನ್ ದ ಸೈಜ್ ಅಂಡ್ ದ ಟೇಸ್ಟ್.
ಬೇಸ್ಡ್ ಆನ್ ದ ಸೈಜ್ ಅಂಡ್ ಟೇಸ್ಟ್. ಸೈಜ್ ಅಂತೂ ಫುಲ್ ಅದ, ನೋಡ್ಬೋದು ನೀವು ಎಂತ ದೊಡ್ಡದಾವು. ಆಮೇಲೆ ಅಂಡ್ ಸ್ವೀಟ್ನೆಸ್ ಆಬ್ವಿಯಸ್ಲಿ ಸೈಜ್ ದೊಡ್ಡ ಆದ್ರೆ ಸ್ವೀಟ್ ಜಾಸ್ತಿ ಆಗ್ತೈತಿ. ಒಂದೊಂದು ಗ್ರೇಪ್ಸ್ ಇನ್ ಸ್ವೀಟ್ ಜಾಸ್ತಿ ಆಗಲ್ಲ, ಸೈಜ್ ಅಷ್ಟೇ ಆಗಿರ್ತಾವ, ಬಟ್ ಇದು ಸ್ವೀಟ್ಸ್ ಅದನ್ನ ಇನ್ಕ್ರೀಸ್ ಆಗ್ತೈತಿ. ವಾವ್, ಆಸಮ್ ಆಸಮ್. ಬರೀ ಮಹಾರಾಷ್ಟ್ರನಾಗ ಅಷ್ಟೇ ಅಲ್ಲ, ಕರ್ನಾಟಕನಾಗ, ಆಂಧ್ರ ಪ್ರದೇಶ ಒಳಗ, ತಮಿಳುನಾಡು ಒಳಗ ಎಲ್ಲಾ ಕಡೆನೂ ಇವ್ರು ಫೇಮಸ್ ಅದ. ये एक्सपोर्ट लेवल का साइज आ गया है इसको. एक्सपोर्ट लेवल का साइज आ गया. स्प्रेची मशीन इटालीची स्प्रे मशीन स्प्रे इटालीची आहे त्या. ಹೊಲ್ದಾಗೇನ್ ಸ್ಪ್ರೇ ಹೊಡಿತಾರಲ್ಲ ಅದು ಇಟಾಲಿಯನ್ ಐತೆ ಅಂತ ಇವ್ರು ಹೇಳಾಕತ್ತಿದ್ರು. ಆಕ್ಚುಲಿ ನನಗೆ ಇಟಾಲಿ ಸ್ಪ್ರೇ ಹೆಂಗಿರ್ತೈತಿ ಗೊತ್ತಿಲ್ಲ, ಬಹುಶಃ ಹಿಂಗಿರ್ಬೇಕೇನೋ ಅಂತ ನಾನು ಒಂದು ಫೋಟೋ ಒಂದು ವಿಡಿಯೋ ಕ್ಲಿಪ್ ಹಾಕಿನಿ. ಏ ಡಾಗಿ ನೋಡಾಗ ಎಕ್ಸೈಟ್ಮೆಂಟ್ ಅನಾಯ ಅಬ್ಬ. ಏನ್ ಚಿನ್ನಿ, ಏನದ ಚಿನ್ನಮ್ಮ ಅದು? ಡಾಗಿ ನಾಯಿ, ಎಲ್ಲದ ನಾಯಿ? ಅಯ್ಯ ಅಯ್ಯ, ಏನಾರ ಹೆಸರ ಕುಕ್ಕು? ಒಬ್ಬ ನೋಡಕ್ಕೆ ಮುಖ ಹಂಗ ಹೇಳೋದು ನಾಯಿ ನೋಡಿ. ಇಲ್ಲ ಚಿನ್ನಿ, ನಾಯಿ ನೋಡಿ. ಮಕ್ಕಳಿಗೆ ಕ್ಲೀನ್ ಗೊತ್ತಾಗುತ್ತೆ ಇಮೋಷನ್ಸ್. ಏನ್ ಜ್ಯೂಸ, ಏನ್ ಸಿಗ್ತಿ, ಎಂತ ಹಣ್ಣುಗಳು. ಅಮೇಜಿಂಗ್. ಬ್ಯಾಗ್ ಇಟ್ಟರೆ ಕರೆಕ್ಟ್ ಅವು ಸೀಡ್ಲೆಸ್ ಅದಾವು, ಸೀಡ್ ಇಲ್ಲ. ಯೂಶಲಿ ಇಂಥ ದ್ರಾಕ್ಷಿ ಒಳಗ ಬೀಜ ಇರ್ತಾವ, ತಿಂದ ಮೇಲೆ ಬೀಜ ತೆಗೆದು ಹೋಗ್ಬೇಕು. ಬೀಜ ತೆಗಿಯು ಅಂದ್ರೆ ನನ್ನ ಮೂಡೆ ಆಫ್ ಆಗ್ತದೆ ತಿನ್ನಾಕ. ಬಟ್ ಇದು ಭಾರಿ ಟೇಸ್ಟಿ ಅದ, ಭಾರಿ ಕ್ರಂಚಿ ಅದ. ಅಮೇಜಿಂಗ್ ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್. ಇವ್ರ ಹೆಸರು ಏನದ್ರಿ? पवार सर. ಪವಾರ್ ಸರ್, ನೀವೆಷ್ಟು ಚಂದಂಗೆ ಇದು ಮಾಡಿರಿ, ಫಾರ್ಮ್ ಅನ್ನು ಬೆಳೆಸಿರಿ, ನಮಗೆಲ್ಲ ಕರ್ಕೊಂಡ್ ಬಂದ್ರಿ, ಟೋರ್ ಮಾಡಿಸಿದ್ರಿ ನಿಮ್ ಫಾರ್ಮ್ ಇಂದು. ನಮ್ ಸೋ ಗ್ಲಾಡ್. ಅವ್ರಿಗೆ ಕನ್ನಡ ತಿಳಿಯಂಗಿಲ್ಲ, ಆಲ್ರೆಡಿ ಮರಾಠಿ ಒಳಗೆ ಮತ್ತೊಂದ್ಸಲ ಹೇಳ್ತೀನಿ. आम्हाला खूप खुशी वाटलं तुमचं शेत बघून आणि तुमचं द्राक्ष वगैरे खाऊन. आम्हाला थोडं द्राक्ष देता की नाही? ನಮಗೂ ಸ್ವಲ್ಪ ಕೊಡ್ರಿ द्राक्ष ಅನ್ನಕತ್ತೀನಿ. ಕೊಡ್ತಾರ ಅಂತ ಹೇಳಿದ್ರು. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂಡ್ ರಶ್ಮಿ ಅಣ್ಣ ಜೋಡಿ ಆಡಕತ್ತಾಳ. ರಶ್ಮಿ ಬಾರ. ನೀವ್ ಮಾಡೋದು ಈ ಪ್ರಾಡಕ್ಟ್ ದಿಂದ ಫಾರ್ಮರ್ಗೆ ಬೆನಿಫಿಟ್ಸ್ ಜಾಸ್ತಿ ಆಗ್ತೈತಿ, ಆಮೇಲೆ ಅವ್ರ ಪ್ರಾಡಕ್ಟ್ ಜಾಸ್ತಿ ಆಗ್ತೈತಿ. ಆ ಪ್ರಾಡಕ್ಟ್ ಅನ್ನ ಇವ್ರು ಮಾರ್ಕೋತಾರ, ಎಕ್ಸ್ಪೋರ್ಟ್ ಮಾಡ್ತಾರ, ಅವ್ರಿಗೆ ಲಾಭ ಆಗ್ತೈತಿ. ಅವ್ರ ಲಾಭ ಆದ್ರ ನಮ್ಮ ದೇಶಕ್ಕೆ ಲಾಭ ಆದಂಗ. ಏನಂತೀರಿ? ಅದಕ್ಕೆ ನೀವೇನ್ ಮಾಡಕತ್ತೀರಲ್ಲ ಬಾ ಚಲೋ ಕೆಲಸ ಮಾಡಕತ್ತೀರಿ. ನಮಗಿದು ಇಲ್ಲೆಲ್ಲ ನೋಡಿ ನಮಗೆಲ್ಲ ಬಹಳ ಖುಷಿ ಆಯ್ತು. ನೀವು ನೋಡ್ಬೋದು ಒಕ್ಕಲಿಗಾರ ಮುಖದ ಮೇಲೆ ಇಷ್ಟು ಕಳ ಬರ್ತೈತಲ್ಲ, ಅವ್ರದ್ದು ಮುಖಾನೇ ಹೇಳ್ತದ ಸಾಕ್ಷಿಯಾಗಿ ಅವ್ರು ಎಷ್ಟು ಪ್ರಾಫಿಟ್ ತಗೊಳಕತ್ತಾರಂತ. ಇವ್ರ ಕಷ್ಟವನ್ನ ತಿಳ್ಕೊಬೇಕು ನಾವು. ಫಲಾನೇ ದೇವ್ರತ್ ನಂಬ್ಕೊಂಡಿರ್ತಾರೆ. ಇಂಥ ಫಲ ನೋಡಿ ಇವ್ರ ಮುಖದ ಮೇಲೆ ಕಳ ಬರ್ತೈತಿ ಅಂದ್ರೆ ನನಗ್ ನೋಡಿ ಬಹಳ ಖುಷಿ ಆಗ್ತೈತಿ. ಮತ್ತೆ ನನಗೆ ಇವ್ರ ಸಕ್ಸಸ್ ನೋಡಿ ನನ್ನ ಕಣ್ಣ ನೀರ್ ಸದ ಬರ್ತಾವ. ನಮ್ಮ ರೈತರಿಗೆ ಯಾವಾಗ ಲಾಭ ಆಗ್ಬೇಕು, ಇಂಥ ಲಾಭ ಒಳಗ ಇಲ್ಲಿ ಪ್ರಶಾಂತ್ ಮತ್ತೆ ರಶ್ಮಿ ನಿಮ್ಮದೇನದಲ್ಲ ಇದು ರೈತರಿಗೆ ಮಾಡೋ ಹೆಲ್ಪ್, ಇದು ಕಂಟಿನ್ಯೂ ಆಗ್ಲಿ ಅಂತ ನಾ ಬಯಸ್ತೀನಂತ. ಅವ್ರಿಗೆ ಸಕ್ಸಸ್ ಜಾಸ್ತಿ ಆಗ್ಲಿ. ನಿಮಗೆ ಇಂಥ ಸತ ದ್ರಾಕ್ಷಿ ಬೇಕು, ಹೊಲ ಬೇಕು ಅಂತ ಡೆಫಿನೆಟ್ಲಿ ಇವ್ರು ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರ ಕಾಂಟ್ಯಾಕ್ಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಹಾಕಿರ್ತೀನಿ, ಮತ್ತೆ ನಿಮ್ ಕೆಳಗ ಇಲ್ಲಿ ನೋಟ್ಸ್ ಅದನ್ನ ಹೋಗ್ತಿರ್ತೈತಿ. ಅವ್ರ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರದ್ದು ಯಾವ್ಯಾವ ಫಾರ್ಮುಲಾ ಅದಾವಂತ ನೀವು ನೋಡ್ರಿ, ನೀವು ಸಬದ್ ಲಾಭ ಮಾಡ್ಕೋರಿ. ಮತ್ತೆ ಇದೇನ್ ನೋಡ್ತಿರಲ್ಲ ಇನ್ನೋಸೆಂಟ್ ಫೇಸ್, ಇದೇನದಲ್ಲ ಮುಗ್ಧ ಮುಖ, ಹಿಂಗ ನಾವು ಪ್ರತಿಯೊಬ್ಬರು ಒಕ್ಕಲಿಗಾರ ಮುಖದ ಮೇಲೆ ಲಾಭ ನೋಡ್ಬೇಕು, ಖುಷಿ ನೋಡುವುದು ನಮ್ಮ ಉದ್ದೇಶ, ನಮ್ ಟಾರ್ಗೆಟ್ ಅಲ್ಲ ರೀ ಪ್ರಶಾಂತ್? Yes, correct. ಥ್ಯಾಂಕ್ ಯು. ಇಲ್ಲಿ ನೋಡ್ರಿ ಇಷ್ಟು ಫ್ರೆಶ್ ಗ್ರೇಪ್ಸ್ ಅದಾವು. ಇದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಳಕತ್ತೀನಿ. ಅವ್ರು ನಮಗೆಲ್ಲರಿಗೂ ಕೊಟ್ಟಾರ ತಿನ್ನಾಕ, ಯಾಕಂದ್ರೆ ನೀವು ಭಾಳ ಹೆಲ್ಪ್ ಮಾಡಿರಿ ನಮಗ ಅಂತ ಹೇಳಿ. ಇವು ಎರಡು ಮೂರು ಪ್ರಕಾರದ ದ್ರಾಕ್ಷಿ ಅದಾವು. ಇದ್ರ ದ್ರಾಕ್ಷಿ ಹೆಸರದ ಫ್ಲೇಮ್. ಅಮೇರಿಕನಾಗ ಎಲ್ಲಿ ಸಿಗ್ಬೇಕು ಹೇಳಿ ಇಷ್ಟು ಫ್ರೆಶ್ ದ್ರಾಕ್ಷಿ ನಮಗ. ಅದಕ್ಕೆ ನಂಗೆ ಭಾಳ ಖುಷಿ ಆದ. ಭಾಳ ನೀರು ಬಿಡ್ಲಾತಮ್ಮ. ಫಾರ್ಮ್ ಫ್ರೆಶ್ ಗ್ರೇಪ್ಸ್. ಮನೆಗೆ ಹೋಗಿ ಮಸ್ತ್ ಜ್ಯೂಸ್ ಗೀಸ್ ಮಾಡ್ಕೊಂಡು ತೊಳ್ಕೊಂಡು ತಿಂದ್ರೆ ಏನು ಕೇಳ್ತ್ರಿ ಇದ್ರ ಮಜಾ. ಇವರೇ ಒಕ್ಕಲಿಗಾರು ನೀರಿಗೆ ಏನು ಮಾಡ್ತಾರ, ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ಸ್ವಲ್ಪ ಬರಗಾಲ ಇದ್ದಂಗೆ ಇರ್ತೈತಿ ಯಾವಾಗಲೂ ಅಷ್ಟೇ. ಇಲ್ಲಿ ನೋಡ್ರಿ ನೀರಿನ ಸಂಗ್ರಹ ಹೆಂಗೆ ಮಾಡ್ಕೊಂಡಾರೆ. ಇಂಥ ಪಾಂಡ್ 2-3 ಅದಾವು. ಈ ಸದ್ ನಾನು ನಿಮ್ಗೆ 1 ಪಾಂಡ್ ತೋರಿಸ್ಲಾಕತ್ತೀನಿ. और उस साइड और एक है, 2 है. वाओ, ये छोड़ के उस साइड सेम सिमिलर है. सेम सिमिलर है. ओह नाइस. यहाँ पानी का बहुत इशू था. ये वाटर पॉन्ड है. ये उसको हम मराठी में शेत तळ बोलते हैं. शेत तळ. हाँ, तो इसका एक्चुअली क्या है, जब ड्रॉट यानी दुष्काल रहता है, बारिश नहीं होती है, उस वक्त पानी का प्रॉब्लम हो जाता है. तो जिस साल बारिश ज्यादा होती है तो हम ये आर्टिफिशियली सेव करके रखते हैं यहाँ. ओके. और जैसे ही पानी का कुछ प्रॉब्लम आता है तो यहाँ से हम लिफ्ट करके हमारे पूरे फार्म को देते हैं. तो ये बहुत बड़ा वाटर पॉन्ड है. और इसका कैपेसिटी अराउंड 6 करोड़ लीटर्स का कैपेसिटी है. तो ये बहुत अराउंड डीप है. अराउंड 50 फुट डीप है. फ्रॉम हियर इट इज 50 फुट. ओ नाइस. खूप छान केला तुम्ही. वो पानी 20 एकड़ का पूरा सीजन पानी. ओके. यहाँ का जो 20 एकड़ पूरा एरिया है, ये इसके ऊपर डिपेंड. ಇದನ್ನ ನೀರು ಸಂಗ್ರಹ ಮಾಡ್ಕೊಂಡು ಇಲ್ಲಿಂತ್ರನೇ ಇಡೀ ಹೊಲಕ್ಕೆಲ್ಲ ನೀರು ಸಪ್ಲೈ ಆಗ್ತೈತಿ. ಇಲ್ಲೇ ಮೋಟರ್ ಅದ, ಇಲ್ಲೇ ಪೈಪ್ ಲೈನ್ ಅದ. ನೀವು ನೋಡ್ಬೋದು ಎಷ್ಟು ಹಸಿರದ ದ್ರಾಕ್ಷಿ ತೋಟ ಇವ್ರದ್ದು. ಶಿವಾಜಿ ಅವ್ರದ್ದು ಏನೇನು ಪ್ರಾಪರ್ಟಿ ಅದ,
ಹೊಲ ಅಂತೂ ನಿಮಗೆ ಗೊತ್ತಾಯ್ತು. ಹೊಲದ ಬಿಟ್ಟು ಮತ್ತೆ ಏನೇನದ ಅಂತ ಹಂಗೆ ಮುಂದೆ ನೋಡ್ಕೋತ ಹೋಗ್ರಿ, ಹೇಳ್ತೀನಂತೆ ನಿಮಗೆ ನಾನು. ಮುಂದೆ ನಾವು ಹೊಲ ಬಿಡುವಷ್ಟ್ರಾಗ ಸಂಜೆ ಆಯಿತು. ಸಂಜೆ ಮುಂದೆ ಚಾ ಕುಡಿಬೇಕಂತೇಳಿ ಶಿವಾಜಿ ಪವಾರ್ ಅವರು ನಮ್ಮ ಮನಿನೂ ತೋರಿಸ್ತೀನಿ ನಡ್ರಿ ಅಂತ ಮನೆಗೆ ಕರ್ಕೊಂಡು ಹೋದ್ರು. ಅವ್ರ ಮನೆಯೊಳಗೆ ರೀಸೆಂಟ್ ಆಗಿನೇ ಅವ್ರ ಮಗಂದ ಮದ್ವಿ ಮಾಡಿದ್ರು. ನೋಡ್ರಿ ನಮ್ಮ ಮನೆ ಮುಂದೆ ತೋರಣ ಅದ. ಶಿವಾಜಿ ಪವಾರ್ ಅವ್ರದ್ದು ಭಾಳ ದೊಡ್ಡ ಫ್ಯಾಮಿಲಿ ಐತಿ. ನೀವು ನೋಡ್ಬೋದು ಅವ್ರ ಅವ್ವನೂ ಕುಂತಾರ, ಅವ್ರದ್ದು ಮಕ್ಕಳುಗಳು ನಮ್ಗೆ ಹಾಯ್ ಅಂತ ಅವ್ರ ತಾಯಿ ನೋಡ್ರಿ. आई तुम्ही हाय करा सगळ्यांना. ನಮಸ್ತೆ ಕರ ಹಾಯ್. ಮಕ್ಕಳಿಗೆಲ್ಲ ಎಷ್ಟು ಚಲೋ ಬೆಳೆಸಾರ, ಕಷ್ಟ ಪಡ್ರಿ ನಿಮ್ಗೆ ಸುಖ ಸಿಗ್ತೈತಿ ಅಂತ ಇವ್ರ ತಾಯಿ ತಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಾರ. ಎಷ್ಟು ಸಕ್ಸಸ್ ಆಗ್ಯಾರ ಬಿಕಾಸ್ ಆಫ್ ದಿಸ್ ಮದರ್. ತಾಯಿಗೆ ಭೂಮಿ ಮ್ಯಾಗ ಹೋಲಿಸ್ತಾರ, ಬಟ್ ಇಲ್ಲಿ ನೋಡ್ರಿ ಭೂಮಿನೇ ತಾಯಿನೇ ಭೂಮಿ ಅನ್ಕೊಂಡು ಇವ್ರು ಇಷ್ಟೆಲ್ಲ ಸಾಧನೆ ಮಾಡ್ಯಾರ. ಏನ್ ಮನಿ ನೋಡಿದ್ರಲ್ಲ ಅದು ಫಸ್ಟ್ ಮನಿ ಇತ್ತು. ಇದು ನೋಡ್ರಿ ಮನಿಯೊಳಗೆ ಭಾಳ ಮಂದಿ ಆದ್ಮೇಲೆ ಇನ್ನೊಂದು ಅರಮನಿ ಅಂತ ಮನಿ ಕಟ್ಟಿಸ್ಲಾಕತ್ತಾರ. ಈ ಮನಿ ಎದ್ರಿಗಿಂದೇ ಜಾಗ ತಗೊಂಡಾರ ಅವರು. ಥ್ಯಾಂಕ್ ಯು ರಶ್ಮಿ, ನಮ್ ನೀರು ಕುಡಾಕ ಹಾಯ್. ಬಹಳತ್ತಾಯ್ತು ಅನಾಯಾಗೇನು ತಿನ್ಸಿದ್ದಿಲ್ಲ. ಅವ್ರ ಮನೆಯೊಳಗೆ ಬಿಸಿ ಅನ್ನ ಮಾಡಿದ್ರು, ಬಿಸಿ ಅನ್ನ ತುಪ್ಪ ತಿನ್ಲಕತ್ತಾಳ. ಫಸ್ಟ್ ಟೈಮ್ ಅನಾಯ ಬ್ಯಾರೆಯವ್ರ ಮನ್ಯಾಗ ಮತ್ತೆ ಹಿಂಗ್ ಹೊಲ್ದಾಗ ಹಳ್ಳಿ ಮನಿಯೊಳಗ ತಿನ್ಲಕತ್ತಾಳ. ಆಕಿ ದೊಡ್ಡಕ್ಕಾದ್ಮೇಲೆ ಇದು ವಿಡಿಯೋ ತೋರಿಸ್ಬೇಕು. ರೇಷನ್ ಅಕ್ಕಿ ಅನ್ನ ತಿನ್ಲಕತ್ತಾಳ. ಇವ್ರದೆಲ್ಲ ಕಾಂಟ್ಯಾಕ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಹಾಕಿರ್ತೀನಿ. ಕಾಲ್ ಮಾಡಿ ನೀವೇನ್ ಮಾಡ್ರಿ ಅವ್ರನ್ನ ನೀವು ಪ್ರಾಡಕ್ಟ್ ಅನ್ನ ಬೈ ಮಾಡಬಹುದು. ಇಷ್ಟ ಹೇಳ್ಕೊತ ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನ ಮತ್ತೆ ಭೇಟಿ ಆಗ್ತೀನಿ ಅಂತ. ಜೈ ಜವಾನ್ ಜೈ ಕಿಸಾನ್. ಕನ್ನಡ ಕಲಿಸಿ ಕನ್ನಡ ಬೆಳೆಸಿ. ಧನ್ಯವಾದಗಳು.